ಮೊನ್ನೆ 1ನೇ ತಾರೀಕು ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2025-26ನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟ್ನ ವೈಶಿಷ್ಟ್ಯತೆಗಳೇನು, ನಿಜವಾದ ಜನರಿಗೆ ಅನುಕೂಲಕರವಾಗಿರುವಂಥ ಬಜೆಟ್ಟ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಿದ್ದೀವಿ. ಅದನ್ನು ತಮ್ಮ ಮೂಲಕ ಜನಸಾಮಾನ್ಯರು ತಿಳಿಸುವಂಥದ್ದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಿನ್ನೆ ಮೈಸೂರಲ್ಲೂ ಕೂಡ ಮಾಡಿದ್ದೆ. ಈ ಬಾರಿಯ ಬಜೆಟ್ ಗಾತ್ರ 50 ಲಕ್ಷ ಕೋಟಿ 65,345 ಕೋಟಿ. 50,65,345 ಕೋಟಿ. ಲಾಸ್ಟ್ ಇಯರ್ ಬಜೆಟ್ ವಾಸ್ 48 lakh crore. ಆಮೇಲೆ ಪರಿಷ್ಕೃತ ಬಜೆಟನ್ನು ಮಾಡಿ ಅವರು 1 ಲಕ್ಷ ಕೋಟಿ ಅಷ್ಟು ಕಮ್ಮಿ ಮಾಡಿಕೊಂಡ್ರು. ಅವರೇನು ಎಕ್ಸ್ಪೆಕ್ಟ್ ಮಾಡಿದರು ರೆವಿನ್ಯೂ, ಅದು ಬರುವಂಥದಕ್ಕೆ ಅವಕಾಶಗಳಿಲ್ಲ ಅಂತ ಅವರೇ ಪರಿಷ್ಕೃತ ಮಾಡಿ 47 ಲಕ್ಷ ಕೋಟಿಗೆ ಫೈನಲೈಸ್ ಮಾಡಿಕೊಂಡ್ರು. ಅಂದರೆ ತಪ್ಪು ಅಂದಾಜಿಸಿ 48 ಲಕ್ಷ ಕೋಟಿಯನ್ನು ಅವರು ಮೊದಲ ಟೈಮಲ್ಲಿ ಮಂಡನೆ ಮಾಡಿರುವಂಥದ್ದು. ಆಮೇಲೆ 1 ಲಕ್ಷ ಕೋಟಿ ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ 47 ಲಕ್ಷ ಕೋಟಿಗೆ ತಗೊಂಬಂದರು. ಈ 50,65,000 ಕೋಟಿ ಪೈಕಿ ಅವರೇ ಹೇಳಿರುವಂಥದ್ದು, ನಾನೇ ಏನು ಊಹೆ ಮಾಡ್ಕೊಂಡು ಹೇಳುವಂಥದ್ದೇನಿಲ್ಲ, 16 ಲಕ್ಷ ಕೋಟಿಯಷ್ಟು ಸಾಲ ಮಾಡ್ತಾರಂತೆ. 50 ಲಕ್ಷ ಕೋಟಿ ಪೈಕಿ 16 ಲಕ್ಷ ಸಾಲ, 16 ಲಕ್ಷ ಕೋಟಿಯಷ್ಟು ಸಾಲ 2025-26ನೇ ಸಾಲಿಗೆ. ಆಮೇಲೆ ಈಗ ಆಗಲೇ ಮಾಡಿರುವಂಥ ಸಾಲಕ್ಕೆ ಬಡ್ಡಿ ಕಟ್ಟುವಂಥದಕ್ಕೆ 12.7 ಲಕ್ಷ ಕೋಟಿ. 16 ಲಕ್ಷ ಕೋಟಿ 50 ಲಕ್ಷ ಕೋಟಿನಲ್ಲಿ 16 ಲಕ್ಷ ಕೋಟಿ ಸಾಲ ಅಂದರೆ 32% ಇದೆ ಟೋಟಲ್ ಬಡ್ಜೆಟ್ ಸೈಜ್. 12.7 ಲಕ್ಷ ಕೋಟಿ ಬಡ್ಡಿಗೆ, ಬರೀ ಬಡ್ಡಿ, ಅಸಲು ಪ್ಲಸ್ ಬಡ್ಡಿ ಅಲ್ಲ, ಬರೀ ಬಡ್ಡಿ ಕಟ್ಟುವಂಥದಕ್ಕೆ ವರ್ಷ 12.7 ಲಕ್ಷ ಕೋಟಿಯಷ್ಟು ಬಡ್ಡಿಯನ್ನು ಕಟ್ಟಬೇಕು. ಅಂದರೆ ದಟ್ ಈಸ್ 26%. 32 plus 26, 58% of the total size of the budget. It goes in the form of loan in only 42%. ಅಂದರೆ 22 ಲಕ್ಷ ಕೋಟಿಯಷ್ಟಕ್ಕೆ ಮಾತ್ರ ಬಡ್ಜೆಟ್ ಸೀಮಿತವಾಗಿ ಜನರಿಗೆ ಅಭಿವೃದ್ಧಿ ಕೊಡುವಂಥದ್ರಲ್ಲಿ ಸೀಮಿತವಾಗಿದೆ. ಇದು ಇಡೀ ದೇಶವನ್ನೇ ಸಾಲದ ಕೂಪಕ್ಕೆ ತಳ್ಳುವಂಥ ಒಂದು ಬಡ್ಜೆಟ್. ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ 2014 ಮಾರ್ಚ್ ತಿಂಗಳಿಗೆ 1947ನೇ ಇಸ್ವಿಯಿಂದ 2014 ಮಾರ್ಚ್ವರೆಗೆ ವಿವಿಧ ಸರ್ಕಾರಗಳು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಮೇಲೆ ಸಾಲ ಮಾಡಿದ್ದಂಥದ್ದು 53 ಲಕ್ಷ ಕೋಟಿ. ರೈಟ್ ಫ್ರಮ್ 1947 till 2014 ನಮ್ಮ ದೇಶದ ಮೇಲೆ ಸುಮಾರು 70 ವರ್ಷಗಳ ಕಾಲ ಅಭಿವೃದ್ಧಿಗೋಸ್ಕರ ಡ್ಯಾಮ್ಗಳು ಕಟ್ಟುವಂಥದ್ದು, ರಸ್ತೆ ನಿರ್ಮಾಣ ಮಾಡುವಂಥದ್ದು, ಜನರಿಗೆ ಅಭಿವೃದ್ಧಿಯನ್ನು ಕೊಡುವಂಥದ್ದಕ್ಕೆ ವಿಚಾರಕ್ಕೆ ಸಾಲ ಮಾಡಿದ್ದಂಥದ್ದು ವಿವಿಧ ಸಂಸ್ಥೆಗಳ ಮೂಲಕ ಸಾಲ ಮಾಡಿದ್ದು 53 ಲಕ್ಷ ಕೋಟಿ. ಬನ್ನಿ ಇದರ ಬಗ್ಗೆ 53 ಲಕ್ಷ ಕೋಟಿ. ಮಾನ್ಯ ವಿಶ್ವಗುರು ಪ್ರಧಾನಮಂತ್ರಿಗಳಾದ ಮೇಲೆ 2026 205 ಲಕ್ಷ ಕೋಟಿ. 205 ಲಕ್ಷ ಕೋಟಿ. 53 ಲಕ್ಷ ಕೋಟಿಯಿಂದ 205 ಲಕ್ಷ ಅಂದರೆ 147 ಲಕ್ಷ ಕೋಟಿ ಸಾಲವನ್ನು 10.5 ವರ್ಷದಲ್ಲಿ ಕೇಂದ್ರದವರು ಮಾಡಿರುವಂಥದ್ದು. ಇಡೀ ದೇಶವನ್ನು ಸಾಲದ ಕೂಪಕ್ಕೆ ತಳ್ಳಿರುವಂಥ ಒಂದು ಶ್ರೇಯಸ್ಸು, ಅಚೀವ್ಮೆಂಟು BJP ನರೇಂದ್ರ ಮೋದಿ ಸರ್ಕಾರಕ್ಕೆ ಸೇರುತ್ತೆ. ಪ್ರತಿಯೊಬ್ಬರ ತಲೆ ಮೇಲೆ 147 ಕೋಟಿ ಜನಸಂಖ್ಯೆಯ ಪ್ರತಿಯೊಬ್ಬರು ತಲೆ ಮೇಲೆ ಅವರು ಮಾಡಿರೋ ಸಾಲ ಪ್ಲಸ್ ಬಡ್ಡಿ ಎಲ್ಲ ಸೇರಿಸ್ಕೊಂಡ್ರೆ 3.25 ಲಕ್ಷ ರೂಪಾಯಿ ಇದೆ. ನಿಮ್ಮ ತಲೆ ಮೇಲೆ 3 ಲಕ್ಷ ರೂಪಾಯಿ, 3.25 ಲಕ್ಷ ರೂಪಾಯಿ, ನನ್ನ ತಲೆ ಮೇಲೆ 3.25 ಲಕ್ಷ ರೂಪಾಯಿ ಸಾಲ ಮಾಡಿರುವಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟ್ BJPಯವರು. ಪುಂಖಾನುಪುಂಖ ಏನು ಮಾಧ್ಯಮಗಳ ಮೂಲಕ ನರೇಂದ್ರ ಮೋದಿ ಆದಿಯಾಗಿ ಅಲ್ಲಿ ಕೂತ್ಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಹೊಡಿತಾ ಇರಬೇಕಾದ್ರೆ, ಓದ್ತಾ ಇರಬೇಕಾದ್ರೆ ಟೇಬಲ್ನ ಹೊಡೆದಿದ್ದೆ 12 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಟ್ಯಾಕ್ಸ್ನ ಎಕ್ಸಂಪ್ಷನ್ ಕೊಟ್ಟಿದ್ದೇ ಒಂದು ದೊಡ್ಡ ಮಟ್ಟದ
ಅಚೀವ್ಮೆಂಟ್ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವಂಥ ಕೆಲಸವನ್ನು ಇಡೀ ದೇಶಾದ್ಯಂತ ಮಾಡ್ತಾರೆ. ನಾನು ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಬಿ ಜೆ ಪಿ ಮುಖಂಡರುಗಳು, ಮಡಿಕೇರಿ ಭಾಗದಲ್ಲಿರುವಂಥ ಬಿ ಜೆ ಪಿ ಮುಖಂಡರುಗಳು, ಈ ಭಾಗದಲ್ಲಿ ಸಂಸದರಾಗಿ ಗೆದ್ದಿರುವಂಥ ಬಿ ಜೆ ಪಿ ಸಂಸದರು, ಯದುವೀರ್, ದಯಮಾಡಿ ನೆಕ್ಸ್ಟು ಯಾವಾಗ ಬರ್ತಿರೋ ಗೊತ್ತಿಲ್ಲ, ನೀವು ಗೆದ್ದಾದಮೇಲೆ 2 ಸರಿನೋ 3 ಸರಿನೋ ಬಂದಿದ್ದೀರಿ, ನೆಕ್ಸ್ಟ್ 6 ತಿಂಗಳಾದಮೇಲೆ ಬಂದರೂ ಮಾಧ್ಯಮದವ್ರಿಗೆ ನೀವು ಒಂದು ಹೇಳಿಕೆಯನ್ನು ಕೊಡಬೇಕು, ಸ್ಪಷ್ಟತೆಯನ್ನು ಕೊಡಬೇಕು. ದಯಮಾಡಿ 12 ಲಕ್ಷ ಲಿಮಿಟ್ ಇರುವಂಥ ವರ್ಗ, ಸರ್ಕಾರಿ ನೌಕರರಿರ್ಬೋದು, ಪ್ರೈವೇಟ್ನವ್ರು ಇರ್ಬೋದು, ಎಲ್ಲರೂ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಇದು 12 ಲ್ಯಾಕ್ ಇನ್ಕಮ್ ಎಕ್ಸಂಪ್ಷನ್ ಅನ್ನುವಂಥ ದಯಮಾಡಿ ಕ್ಲಾರಿಫಿಕೇಷನ್ ಯಾಕೆ ಇಂಥವ್ರು ಕೊಡ್ತಾ ಇಲ್ಲ ನೀವು? ನಮ್ಮ ದೇಶದಲ್ಲಿ 147 ಕೋಟಿ ಜನಸಂಖ್ಯೆಯ ಪೈಕಿ ಇನ್ಕಮ್ ಟ್ಯಾಕ್ಸ್ ನೆಟ್ನಲ್ಲಿ ಬರುವಂಥ ಸಂಖ್ಯೆ 9 ಕೋಟಿ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡುವಂಥ, ಫೈಲ್ ಮಾಡುವಂಥ ಜನಸಾಮಾನ್ಯರು ದೇಶಾದ್ಯಂತ ಬರೀ 9 ಕೋಟಿ. ಅದರಲ್ಲಿ 0 ಇನ್ಕಮ್ ರಿಟರ್ನ್ಸ್ನ ಸಬ್ಮಿಟ್ ಮಾಡ್ತಾ ಇರುವಂಥವ್ರು 5.5 ಕೋಟಿ. 5.5 ಕೋಟಿ ಜನಸಂಖ್ಯೆ, ದೇ ಡೋಂಟ್ ಪೇ ಎನಿ ಟ್ಯಾಕ್ಸ್ ಅಟ್ ಆಲ್, ದೇರ್ ಇನ್ಕಮ್ ಇಸ್ 0, ಬಟ್ ದೇರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಈಸ್